ಭೂತಗಳೆಲ್ಲ ಬಿಟ್ಕೊಂಡು ಹೋಗ್ಬಿಡ್ತಾವಂತೆ. ಇನ್ನು ಭೂತ ಬೆಳ್ಕೊಂಡಾರು ಓದಿಬಿಟ್ರಂತೂ ಮೈ ಮೇಲೆ ಭೂತ ಎಲ್ಲ ಬಿಟ್ಕೊಂಡು ಹೋಗ್ಬಿಡ್ತಾರೆ. ಅಷ್ಟೇ ಅಲ್ಲ, ಆ ಗ್ರಂಥದೊಳಗೆ ಭಸ್ಮವನ್ನ ಹಿಡ್ಕೊಂಡು ಅಥವಾ ಭಸ್ಮವನ್ನ ಕೈಯಲ್ಲಿ ಹಿಡ್ಕೊಂಡು ಆ ಗ್ರಂಥವನ್ನ ಪಠನೆ ಮಾಡಿದ್ರೆ ಆ ಶಕ್ತಿ ಎಲ್ಲ ಭಸ್ಮಕ್ಕೆ ಬರ್ತದೆ. ಆ ಭಸ್ಮವನ್ನ ಲೇಪನ ಮಾಡಿದ್ರೆ ಸಾಕು, ಎಂಥ ಭೂತ ಬಡ್ಕೊಂಡರೂ ಕೂಡ ಬಿಟ್ಟು ಹೋಗ್ತದೆ. ಅಂತ ಶಕ್ತಿಶಾಲಿ ಗ್ರಂಥ ಈ ಒಂದು ದೇವಿ ಪುರಾಣ. ಯಾಕಂದ್ರೆ ಇದರಲ್ಲಿ ಇರ್ತಕ್ಕಂಥದ್ದು ಕೇವಲ ಪದ್ಯಗಳಲ್ಲ, ಪ್ರತಿಯೊಂದು ಮಂತ್ರಗಳು. ದೇವಿ ಪುರಾಣದಲ್ಲಿರ್ತಕ್ಕಂಥದ್ದು ಮಂತ್ರಗಳು. ಇಂಥ ಮಂತ್ರಗಳ ಒಂದೊಂದು ಮಂತ್ರವನ್ನು ತೆಗೆದುಕೊಂಡು ನೀವು ಯಾವ್ದು ಇಷ್ಟ ಬರ್ತದೋ ಆಕೆಯ ಒಂದು ನಾಮವನ್ನು ತಿಳ್ಕೊಂಡು ಆವ ಶಕ್ತಿಯ ಮಂತ್ರವಾಗಲಿ ತಾವ ನ್ಯಾಸವ ಮಾಡಿ ಬೆಳೀತದೆ. ದೇವಿ ಚರಿತ್ರೆ ನಿತ್ಯ ಓದಿಕೊಂಡರು. ಇವಳ ಈ ಬೇಡಿದ್ದು ಬಯಕೆಗಳ ಯಾವ ಪ್ರೇಮಗಳಾದರೂ ತಾವ ಶೀಘ್ರದಲ್ಲಿ ಸಾಧಿಕಡೆ ಒಂದು ಸಂಕಲ್ಪ ಇಟ್ಕೋಬೇಕು. ಒಂದು ಸಂಕಲ್ಪ ಇಟ್ಟುಕೊಂಡು ನಾವೇನಾದ್ರೂ ಅದನ್ನ ನಡೆಸ್ಕೊಡಪ್ಪ ಅಂತ ಹೇಳಿ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಆಕೆಯನ್ನ ಸ್ಮರಣೆ ಮಾಡಿದ್ದೆ ಆದ್ರೆ ಖಂಡಿತ ಆ ಒಂದು ಸಂಕಲ್ಪವನ್ನು ನೆರವೇರಿಸೇ ತಿಳ್ಕೊಳ್ಳಿ. ಒಂದು ಸಂಕಲ್ಪ